ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಂಡಿ ನೋವಿಗೆ ಒಂದು ಮನೆ ಮದ್ದು ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಸಿವೆ ಎಣ್ಣೆ ಅಂದರೆ ಇದು ಫಾರ್ಚೂನ್ ತೊಗೊಂಡಿದ್ದೀನಿ ನಾನು, ಮಸ್ಟರ್ಡ್ ಆಯಿಲು. ಇದನ್ನು ಅಪ್ ಟು ಬಾಯ್ಲಿಂಗ್ ಪಾಟಿಗೆ ತೊಗೊಂಡ್ಬಂದಿದ್ದೀನಿ. ಇದಕ್ಕೆ ನೋಡಿ ಒಂದಿಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಜಿಂಜರ್ ಜಜ್ಜಿಟ್ಕೊಂಡಿದ್ದೀನಿ, ಒಂದಿಷ್ಟು ಬೆಳ್ಳುಳ್ಳಿ ಜಜ್ಜಿದ್ದೀನಿ, ಹಾಕ್ತಾಯಿದ್ದೀನಿ. ಇದು ಬಾಯ್ಲಿಂಗ್ ಮಾಡಿ ಇದನ್ನು ಬಿಟ್ಬಿಡ್ಬೇಕಾದ್ರೆ ಇಷ್ಟೇ. ಇವೇನಾಗ್ತದೆ, ಇದು ಎಲ್ಲ ಸತ್ವವು ಎಣ್ಣೆ ಒಳಗೆ ಬರ್ತದೆ. ಇದು ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಇದು ಪೂರ್ತಿ ತಣ್ಣಗಾದಿಂದ ಅದು ತಗೊಂಡು ಒಂದು ಬಾಟ್ಲಿಯಾಗಿ ಹಾಕಿಟ್ಕೊಂಡು ಎಲ್ಲಿ ಮಂಡಿಗೆ ನೋವು ಇರ್ತದಲ್ಲ ಅಲ್ಲಿ ತುಂಬ ಮಸಾಜ್ ಮಾಡಬೇಕು. ದಿನ ಮಾಡ್ಕೊತ ಹೋದ್ರೆ ಮಂಡಿ ನೋವು ಕಡಿಮೆ ಹಾಕೋತ ಹೋಗ್ಬಿಡ್ತದೆ ನಿಮಗೆ. ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಾಡಿ ನೋಡಿರಿ ನೀವು. ನೋಡಿಗೆ ಮಂಡಿ ನೋವಿಗೆ ಎಣ್ಣೆ ಮಾಡಿದ್ದೆಲ್ಲ ಅದು ಆರಿದೆ. ಈಗ ಸೋಸ್ತಾ ಇದ್ದೀನಿ. ಇದನ್ನು ಸೋಸ್ಬಿಟ್ಟು ಒಂದು ಇದರಲ್ಲಿ ಶೇಖರಣೆ ಮಾಡಿ, ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು. ಇದನ್ನು ಮುಂಜಾನೆ ಒಂದು ಸಲ ಸ್ನಾನದ ಮೇಲೆ, ಮಧ್ಯರಾತ್ರಿ ಮಲ್ಕೊಳ್ಳೋ ಮುಂದೆ ಒಂದು ಸಲ ಚಲೋತ್ನಾಗಿ ಹಚ್ಚಿ ಮಂಡಿಗೆ ಹಚ್ಚಿ ತಿಕ್ಕೋಬೇಕು. ಅದನ್ನು ತಿಕ್ಕಿ ಮಸಾಜ್ ಮಾಡ್ಕೋಬೇಕು ಚಲೋತ್ನಾಗಿ. ಆಮೇಲೆ ಬಾಳೆ ನೋವಿದ್ರೆ ಒಂದು ಅಜ್ವಾಯಿನ್ ತೊಗೊಂಡು ಒಂದು ಬಟ್ಟೆಯಲ್ಲಿ, ಚಲೋ ಒಣ ಬಟ್ಟೆಯಲ್ಲಿ ಕಟ್ಟಬೇಕು. ಅದನ್ನು ಕಟ್ಟಿಬಿಟ್ಟು ಗಂಟು ಮಾಡಿ ಅದನ್ನು ಕಾವಲಿ ಮೇಲಿಟ್ಟು ಕಾಸಿ ಅದಕ್ಕೆ ಮಂಡಿಗೆ ಕಾವು ಕೊಡಬೇಕು. ಹಿಂಗೆ ಮಾಡೋದ್ರಿಂದ ಮಂಡೆ ನೀವು 90% ತನಕ ಕಡಿಮೆ ಆಗ್ತದೆ. ಈಗ ನೋಡಿ ಎಣ್ಣೆ ಹೆಂಗೆ ಆಗ್ತದೆ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಆಗಿದೆ ಇದು ಎಣ್ಣೆ. ನೋಡಿ, ಮಂಡಿ ನೋವಿನ ಎಣ್ಣೆಗೆ ತಯಾರಾಗಿದೆ. ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಒಂದು 2 ಬೌಲ್ನಷ್ಟು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ತೊಗೋಬೇಕು. ಅದರಲ್ಲಿ ಒಂದು ಜಿಂಜರು, ಒಂದು 4-5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜಜ್ಜಿ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿಣ, ಅಜ್ವಾಯಿನ, ಕರ್ಪೂರ ಇಷ್ಟು ತೊಗೊಂಡ್ಬಿಟ್ಟು ಇಟ್ಕೋಬೇಕು. ಅದನ್ನು ಇದನ್ನು ಕಾಯ್ಲಿಕ್ಕೆ ಇಡಬೇಕು. ಅದು ಬಾಯ್ಲ್ ಮಾಡಬಾರ್ದು. ಬಾಯ್ಲಿಗೆ ಬಂದಾಗ ತಳಗಿಂದ ಆರಿಸಿ ಇವನ್ನೆಲ್ಲ ಸಾಮಾನು ಅದಕ್ಕೆ ಹಾಕಿಟ್ಟಿಡಬೇಕು. ಅದೆಲ್ಲ ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಅದರ ಕರೆದಂಗಾಗಿ ಎಲ್ಲ ಕುಡ್ಕೋತದೆ. ಆಮೇಲೆ ಆರಿಂದ ಅದನ್ನೆಲ್ಲ ಕಿಂಚು ಒಳಗಿನ ತೆಗೆದು ಸೋಸಿಟ್ಕೋಬೇಕು. ಹಿಂಗೆ ಇದನ್ನ ಏನು ಮಾಡ್ಬೇಕಂದ್ರೆ, ಮಂಡಿಗೆ ಎಲ್ಲಿ ನೋವು ಇರ್ತದಲ್ಲ ಅಲ್ಲಿ ತುಂಬ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಮುಂಜಾನೊಮ್ಮೆ, ಸಂಜೆ ಮುಂದೊಮ್ಮೆ. 90% ತನಕ ಇದು ಮಂಡಿ ನೋವು ಏನಾಗ್ತದೆ ಕಡಿಮೆ ಆಗ್ತದೆ. ನೀವು ತೊಗೊಂಡು ಟ್ರೈ ಮಾಡಿ ನೋಡಿ. ಯಾರಿಗೆ ಮಂಡಿ ನೋವದ ಇದನ್ನು ನನಗೆ ತಿಳಿಸಿ, ಆಮೇಲೆ ಹೆಂಗೆ ಅನ್ನಿಸ್ತಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.